ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ, ನಾ ಡೈರೆಕ್ಟಾಗಿ ಕ್ವಶನ್ಗಳಿಗೆ ಬರ್ತಾನು. ಇವಾಗ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದಾವೆ. ಇವತ್ತಿನ ಪ್ರಶ್ನೆ ಅಂದ್ರೆ 11 ಜನವರಿ 2026 ಈ ಒಂದು ಡೇಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆಗಳಿಗೆ ಹೋಗೋಣ. ಈಗ ನಾಗೌರಿ ಅಶ್ವಗಂಧ ಯಾವ ರಾಜ್ಯಕ್ಕೆ ಸೇರಿದ್ದು ಕೇಂದ್ರ ಸರ್ಕಾರ ಅದಕ್ಕೆ GI ಟ್ಯಾಗ್ ನೀಡಿದೆ? ಅಂದ್ರೆ ನಾಗೌರಿ ಅಶ್ವಗಂಧ ಅನ್ನೋ ಒಂದು ಪದಾರ್ಥಕ್ಕೆ ಕೇಂದ್ರ ಸರ್ಕಾರ GI ಟ್ಯಾಗ್ ನೀಡಿದ್ಲ, ಅದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಐತಿ. ಇದಕ್ಕೆ ಆನ್ಸರನ್ನು ನಾವು ನೋಡೋದಾದ್ರೆ ಆನ್ಸರ್ ಬಂದುಬಿಟ್ಟು ಅದು ರಾಜಸ್ಥಾನ. ಈ ರಾಜಸ್ಥಾನ ಅನ್ನುವಂಥ ಪ್ರದೇಶಕ್ಕೆ GI ಟ್ಯಾಗನ್ನು ಸಿಕ್ಕೈತಿ. ಈಗ ನಾವು ಹೈಯೆಸ್ಟ್ GI ಟ್ಯಾಗ್ ಸಿಕ್ಕಂಥ ಒಂದು ಇದನ್ನು ನೋಡೋದಾದ್ರೆ ಸಿಟಿ ಅಂದ್ರೆ ಅದು ವಾರಾಣಸಿ. ಯಾವುದು? ವಾರಾಣಸಿ. ಇದು ಇಂಪಾರ್ಟೆಂಟ್ ಆಗೈತಿ, ನೆನಪಿಟ್ಕೋರಿ. ಹೈಯೆಸ್ಟ್ GI ಟ್ಯಾಗ್ ಎಲ್ಲಿ ಸಿಕ್ಕವು? ವಾರಾಣಸಿಗೆ ಸಿಕ್ಕೈತಿ. ಓಕೆ, ಇದಾಗಿತ್ತು ಇದ್ರ ಬಗ್ಗೆ ಒಂದು ಡೀಟೇಲ್ಸ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೆಯ ಪ್ರಶ್ನೆ, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಜಿನ್ಸನ್ ಜಾನ್ಸನ್ ಯಾವ ಕ್ರೀಡೆಗೆ ಸೇರಿದವರು ಅಂದೈತಿ. ಇದರ ಅರ್ಥ ಇಷ್ಟ, ಒಂದು ಜಿನ್ಸನ್ ಜಾನ್ಸನ್ ಅನ್ನೋರ ಯಾವ ಕ್ರೀಡೆಗೆ ಸಂಬಂಧಿಸಿದರು? ಆಪ್ಷನ್ ಎ ಕ್ರಿಕೆಟು ನಾವು ಜಿನ್ಸನ್ ಜಾನ್ಸನ್ ಅನ್ನೋ ಹೆಸರೇ ಕೇಳೋದಿಲ್ಲ. ಆನಂತರ ಫುಟ್ಬಾಲಿಗೂ ಕೇಳೋದಿಲ್ಲ. ಅಥ್ಲೆಟಿಕ್ಸ್ ಒಳಗೆ ಭಾಳಷ್ಟು ಒಂದು ಇದನ್ನು ಮಾಡಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಇವರು. ಅವರ ಒಂದು ಇದಕ್ಕೆ ಒಂದು ನಿವೃತ್ತಿಯನ್ನು ಘೋಷಿಸಿದರು. ಇದಾಗಿತ್ತ ಈ ಒಂದು ಪ್ರಶ್ನೆಗೆ ಉತ್ತರ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಚರ್ಮ ರಫ್ತು ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗೈತಿ ಪ್ರಶ್ನೆ. ಒಂದು ಇಂಪಾರ್ಟೆಂಟ್ ಆದ ಕಾರಣ ಒಂದು ಪಾಯಿಂಟ್ ಮಾಡಿ ಇಟ್ಕೋರಿ. ಇದನ್ನು ರಮೇಶ್ ಕುಮಾರ್ ಅವರ ಒಂದು ಚರ್ಮ ರಫ್ತು ಮಂಡಳಿಯ ಒಂದು ಹೊಸ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಆನಂತರ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಹೊಸ ಜಾತಿಯ ಮಿಡತೆ ಪತ್ತೆಯಾಗಿದೆ? ಇದಕ್ಕೆ ಒಂದು ಆನ್ಸರನ್ನು ನೋಡೋದಾದ್ರೆ ನಾವು ಕಾಶ್ಮೀರ. ಈ ಕಾಶ್ಮೀರ ಒಳಗೆ ಹೊಸ ಜಾತಿಯ ಮಿಡತೆ ಪತ್ತೆಯಾಗೈತಿ. ಆನಂತರ ಈಗ ಹೊಸ ಜಾತಿಯ ಸೊಳ್ಳೆ ಪತ್ತೆಯಾಗಿದ್ದಂಥದ್ದು ಅಕಸ್ಮಾತಾಗಿ ಬಂದ್ರೆ ಅದಕ್ಕೆ ಆನ್ಸರ್ ಏನಂದ್ರೆ ಕೇರಳ. ಕೇರಳ ಒಳಗೆ ಒಂದು ಹೊಸ ಜಾತಿಯ ಸೊಳ್ಳೆ ಕೂಡ ಒಂದು ಇದು ಪತ್ತೆಯಾಗೈತಿ. ಅದೇ ರೀತಿ ಮಿಡತೆ ಪತ್ತೆಯಾಗಿದ್ದ ಒಂದು ಕಾಶ್ಮೀರ ರೋಗ ಅಂತ ಹೇಳ್ಬೋದು. ಆನಂತರ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 2025 ನಾಟ್ಯ ಕಲಾ ನಿಧಿ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಯಿತು? ಈ ಒಂದು ನಾಟ್ಯ ಕಲಾ ಒಂದು ಇದನ್ನು ಪ್ರಶಸ್ತಿಯನ್ನು ಒಂದು ನಾಟ್ಯ ಒಳಗೆ ಕೊಡುವಂಥ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ಬೋದು. ಇದನ್ನು ಪಡ್ಕೊಂಡವ್ರು ಯಾರು ಅಂದ್ರೆ ಊರ್ಮಿಳಾ ಸತ್ಯನಾರಾಯಣ್ ಅಂತ ಏನದಾರಲ್ಲ ಇವರು ಪಡ್ಕೊಂಡಾರ ಇದನ್ನು. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ. ಇದು ನನ್ನ ಪ್ರಕಾರ ಒಂದು ಇಂಪಾರ್ಟೆಂಟ್ ಆಗೋ ಚಾನ್ಸ್ ಐತಿ. ಯಾಕಂದ್ರೆ ನಾಟ್ಯ ಮತ್ತು ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಿದ್ದ ಆದ್ದರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗೋ ಚಾನ್ಸ್ ಭಾಳ ಐತಿ. ಆನಂತರ ಈಗ ಮುಂದಿನ ಪ್ರಶ್ನೆ, ಪಾವತಿ ನಿಯಂತ್ರಣ ಮಂಡಳಿಯ ಮೊದಲ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಒಂದು ಪಾವತಿ ನಿಯಂತ್ರಣ ಮಂಡಳಿದ ಮೊದಲ ಸಭೆ ಮುಂಬೈ ಒಳಗೆ ನಡೆಯಿತು. ಇದಕ್ಕೆ ಆನ್ಸರ ಮುಂಬೈಯ. ಇದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಒಂದು ನಾಲೆಜ್ ಇರಲಿ ಅನ್ನೋ ಉದ್ದೇಶಕ್ಕೆ ಇದು ಪ್ರಶ್ನೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗೈತಿ. ಆನಂತರ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗೈತಿ ನೋಡ್ರಿ. ಪ್ರವಾಸಿ ಭಾರತೀಯ ದಿವಸವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಆಬ್ವಿಯಸ್ಲಿ ನಿಮಗೆಲ್ಲ ಆನ್ಸರ್ ಗುರುತಿದೆ ಅಂದ್ಕೊಂಡನು. ಇದು ಆಪ್ಷನ್ ನಂಬರ್ ಸಿ, ಜನವರಿ 9ನೇ ತಾರೀಕು ಒಂದು ಆಚರಿಸಲಾಗ್ತೈತಿ. ಓಕೆ, ಆನಂತರ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 69ನೇ ರಾಷ್ಟ್ರೀಯ ಒಂದು ಶಾಲಾ ಕ್ರೀಡಾಕೂಟವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಅಂತೈತಿ. ಇದಕ್ಕೆ ಆನ್ಸರ ನಮ್ಮ ಕರ್ನಾಟಕದಾಗ ಆಗೈತಿ? ಆಗಿಲ್ಲ. ಮಹಾರಾಷ್ಟ್ರದ ಏನೋ ನ್ಯೂಸ್ ಇದ್ದರೂ ನಮಗೆ ದೌಡ್ ಗೊತ್ತಾಗೈತಿ. ಬಟ್ ಇವೆರಡು ಆಗದೇ ಇದ್ದ ಕಾರಣಕ್ಕೆ ಒಂದು ಪಂಜಾಬ್ ಒಳಗೆ ಇದು ಒಂದು ಆಗ್ಯದ ಅಂತ ಹೇಳ್ಬೋದು. ನಾವು ಒಂದು ಆನ್ಸರ್ನ ಬಿಡಿಸೋದು ಮುಂದೆ ಈ ರೀತಿ ನಮಗೆ ಗುರುತಿಲ್ಲ ಅಂದರೆ ಈ ರೀತಿ ನಾವು ಮೈನಸ್ ಮಾಡ್ಕೊಂಡು ಕೂಡ ಒಂದು ಆಪ್ಷನ್ ಥ್ರೂ ಕೂಡ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಇದು ಕೂಡ ಟ್ರಿಕ್ಸ ಇಂಪಾರ್ಟೆಂಟ್ ಆಗೈತಿ, ನೆನಪಿಟ್ಕೋರಿ. ಪಂಜಾಬ್ ಇದಕ್ಕೆ ಉತ್ತರ. ಆನಂತರ ಮುಂದಿನ ಪ್ರಶ್ನೆ, ಒಂದು ವಿಶ್ವದ ಅತಿ ದೊಡ್ಡ ವಿದ್ಯುದೀಕೃತ ರೈಲು ವ್ಯವಸ್ಥೆ ಹೊಂದಿರುವ ದೇಶ ಯಾವುದು? ಒಂದು ರೈಲ್ವೆ ವ್ಯವಸ್ಥೆಯನ್ನು ಹೊಂದಿರುವಂಥ ದೊಡ್ಡ ದೇಶ ಯಾವುದು ಅಂತ ಇದರ ಅರ್ಥ ಇಷ್ಟ, ಅದು ನಮ್ಮ ಭಾರತ ದೇಶ. ಇದು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಭಾರತ ದೇಶ ಈ ವ್ಯವಸ್ಥೆಯನ್ನು ಹೊಂದೈತಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ,
ಸಿದ್ದರಾಮಯ್ಯ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಿದ್ದಾರೆ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತೇಳಿ. ಈ ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನಂತೇಳಿ ಒಂದು ಕಾಮೆಂಟ್ ಮಾಡಿರಿ, ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಇದಾಗಿತ್ತ ಒಂದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಾಳೆ ಮತ್ತು ನಾಳಿದ್ದು ಏನೇನು ಕರೆಂಟ್ ಅಫೇರ್ಸ್ ಇರ್ತಾವಲ್ಲ ಅವನ್ನ ತಿಳ್ಕೊಳ್ಳೋಣ.